ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಬಂಚಿತನ ಅಂದ್ರೆ ಇನ್ಫರ್ಟಿಲಿಟಿ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ದಿನ ಕಳೀತಾ ಇದ್ದಂತೆ ಈ ಸಮಸ್ಯೆಗಳು ಕೇಳಿ ಬರ್ತಾ ಇದೆ. ಯಾಕೆ? ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲೂ ಕೂಡ ಸಮಾನವಾಗಿ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾಕೆ? ಇದಕ್ಕೆ ಕಾರಣ ಏನು? ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಏನೆಲ್ಲ ಪ್ರೊಸೀಜರ್ ಇರುತ್ತೆ? ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಗರ್ಭಗುಡಿ IVF ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾದ ಡಾಕ್ಟರ್ ಚಿನ್ಮಯಿ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ಪ್ರಿಯಾಂಕಾ ರಾಣಿ ಅವರಿದ್ದಾರೆ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಡಾಕ್ಟರ್ ಚಿನ್ಮಯಿ, ಈಗ ಫರ್ಟಿಲಿಟಿ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾರನ್ನು ಕೇಳಿದ್ರು ಕೂಡ ನಮಗೆ ಮಕ್ಕಳಾಗ್ತಾ ಇಲ್ಲ, ಎಷ್ಟೋ ಆಸ್ಪತ್ರೆಗಳು ತೋರಿಸ್ಬಿಟ್ಟಿದೀವಿ, ಬಟ್ ಇನ್ನೂ ಕೂಡ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಅಂತಾರೆ. ಯಾಕೆ? ಕಾರಣ ಏನು ಅಂತ ಈ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿರೋದಕ್ಕೆ? ನೀವಾಗಲೇ ಹೇಳ್ದಂಗೆ ಈಗ ಮುಂಚೆ ಇದ್ದಂಗೆ ಬರೀ ಮಹಿಳೆಯರಲ್ಲಿ ತೊಂದರೆ ಆ ರೀತಿ ಇಲ್ಲ. ಈಗ ಮಹಿಳೆಯರಲ್ಲೂ ನೋಡ್ತೀವಿ, ಪುರುಷರಲ್ಲೂ ತೊಂದರೆಗಳನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ಪರ್ಸೆಂಟೇಜಲ್ಲಿ ನೋಡ್ತೀವಿ ಅಂದರೆ ಮಹಿಳೆಯರಲ್ಲಿ 40% ತೊಂದರೆ ಇದ್ರೆ ಅಷ್ಟೇ 40% ಪುರುಷರಲ್ಲೂ ತೊಂದರೆಗಳು ನೋಡ್ತೀವಿ. ಇನ್ನು 20% ಇಬ್ಬರಲ್ಲೂ ತೊಂದರೆ ಇರೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಾವು ಈಗ ಯಾರಿಗೇ ಆದರೂ ಮಕ್ಕಳಾಗ್ತಿಲ್ಲ, 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೂ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ. ಎಷ್ಟೋ ಸತಿ ಅವ್ರ ಮನೆಗಳಲ್ಲಿ ಈಗ ತಾನೇ ಮದುವೆ ಆಗಿದೆ, 1 ವರ್ಷ ಆಗಿದೆ, ಪರವಾಗಿಲ್ಲ, ಈಗ ಬೇಗ ಇಷ್ಟು ಬೇಗ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ತುಂಬಾ ಮೆಡಿಸಿನ್ಸ್ ಹಾಕ್ಬಿಡ್ತಾರೆ. ಅದು ಒಂದು ದೊಡ್ಡ ತಪ್ಪು ಕಲ್ಪನೆ ಜನರಲ್ಲಿರೋದು. ಸೊ ಆ ಕಾರಣಗಳು ಏನು ಹಲವಾರು ಇರುತ್ತೆ. ಬೇಗ ಒಂದು ತೋರಿಸ್ಕೊಂಡ್ರೆ ಅದಕ್ಕೆ ಬೇಗ ಕೂಡ ಅವರು ಸಲಹೆನ ಪಡ್ಕೊಳ್ಬಹುದು. ಈಗ ಮಹಿಳೆಯರಲ್ಲಿ ನೋಡೋದಾದ್ರೆ ಎಷ್ಟು ಜನಕ್ಕೆ ಪೀರಿಯಡ್ಸು ತುಂಬಾ ಲೇಟ್ ಆಗೋದು ಇಲ್ಲ ಬೇಗ ಆಗೋದನ್ನ ನೋಡ್ತೀವಿ. ಸೊ ಈ ತರ PCO ಸಮಸ್ಯೆ ಇರೋರಲ್ಲಿ ಲೇಟ್ ಆಗಿ ಪೀರಿಯಡ್ಸ್ ಅಂದ್ರೆ 45 ದಿನಕ್ಕೆ, ಕೆಲವು ಸತಿ 2 ತಿಂಗಳು 3 ತಿಂಗಳಿಗೊಂದ್ಸತಿ ಆಗೋದು. ಸೊ ಅಂತವ್ರಿಗೂ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗುತ್ತೆ. ಇನ್ನು ಕೆಲವರಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂತ ಇರುತ್ತೆ, ಅಂದ್ರೆ ಅಂಡಾಶಯಗಳಲ್ಲಿ ರಕ್ತ ಹೆಪ್ಪು ಕಟ್ಕೊಳ್ಳೋದು ಅಂತ ಹೇಳ್ತೀವಿ. ಅದಕ್ಕೆ ಅಂಥವ್ರಿಗೆ ಪೀರಿಯಡ್ ಟೈಮಲ್ಲಿ ತುಂಬಾ ಪೇಯ್ನ್ ಉಂಟಾಗೋದು, ಪೀರಿಯಡ್ ಬರೋಕ್ಕೂ ಮುಂಚೆ ತುಂಬಾನೇ ನೋವಿರೋದು. ಸೊ ಈ ರೀತಿ ಎಲ್ಲ ತೊಂದರೆ ಇರೋರ್ಗೂ ಸಹ ಪ್ರೆಗ್ನೆನ್ಸಿಗೆ ತೊಂದರೆ ಆಗುತ್ತೆ. ಕೆಲವು ಸತಿ ಇನ್ಫೆಕ್ಷನ್ಸ್ ಆಗಿ ಮನೇಲಿ ಯಾರಿಗಾದ್ರೂ ಅವ್ರು ಸಣ್ಣವರಿದ್ದಾಗ TB ತೊಂದರೆ ಇದ್ದಾಗ ಇವ್ರಿಗೆ ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಟೈಮಲ್ಲಿ ಆ TB ಗರ್ಭಕೋಶಕ್ಕೆ ಬಂದು ಗರ್ಭನಾಳಗಳು ಡ್ಯಾಮೇಜ್ ಆಗಿದ್ದಾಗ ಅವಾಗಲೂ ಪ್ರೆಗ್ನೆನ್ಸಿಗೆ ಸಮಸ್ಯೆಗಳಾಗ್ಬೋದು. ತೂಕ ಜಾಸ್ತಿ ಆಗೋದು, ಎಸ್ಪೆಷಲಿ ಬೆಂಗಳೂರು ಕಡೆ ನಾವು ನೋಡ್ತೀವಿ, ತುಂಬಾ ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಜಾಸ್ತಿ ಹೊತ್ತು ಹೊರಗಡೆ ತಿನ್ನೋದು, ಪ್ರಿಸರ್ವ್ಡ್ ಫುಡ್ ತಿನ್ನೋದು, ಸ್ಟ್ರೆಸ್ಸು, ಇದೆಲ್ಲ ಕಾರಣಗಳಿಂದ ತೂಕ ಜಾಸ್ತಿ ಆಗೋದು. ಅದ್ರ ರಿಲೇಟೆಡ್ ಡಯಾಬಿಟೀಸ್ ಬರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಇದೆಲ್ಲ ಕಾರಣಗಳಿಂದನೂ ಪ್ರೆಗ್ನೆನ್ಸಿಗೆ ತೊಂದರೆ ಉಂಟಾಗುತ್ತೆ. ಹಾಗೆ ಪುರುಷರಲ್ಲಿ ನೋಡೋದಾದ್ರೆ ಎಷ್ಟೋ ಸತಿ ವೀರಾಣುಗಳಲ್ಲಿ, ಈಗ ವೀರಾಣು ಬರೀ ಕೌಂಟ್ ಚೆನ್ನಾಗಿದ್ರೆ ಸಾಕಾಗೋದಿಲ್ಲ, ಅದ್ರ ಸಂಖ್ಯೆ ಚೆನ್ನಾಗಿರ್ಬೇಕು, ಚಲನಾಶಕ್ತಿ ಚೆನ್ನಾಗಿರ್ಬೇಕು, ಆ ವೀರಾಣುಗಳ ಆಕಾರ ಚೆನ್ನಾಗಿರ್ಬೇಕು ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ. ಸೊ ಹಲವಾರು ಕಾರಣಗಳು ಏನಂದ್ರೆ ಕೆಲವು ಸತಿ ಸ್ಮೋಕಿಂಗ್ ಇಂದ ಇರಬಹುದು, ಅಥವಾ ಅವರ ತೂಕ ಜಾಸ್ತಿ ಆಗೋದ್ರಿಂದ, ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ, ಅವ್ರು ಮಾಡೋ ಕೆಲಸಗಳಿಂದ. ಕೆಲವರು ತುಂಬಾ ಹೀಟಿನ ಕೆಲಸಗಳು ಜಾಸ್ತಿ ಮಾಡ್ತಾರೆ. ಅಂದ್ರೆ ನಾವು ನೋಡೋದಾದ್ರೆ ದೇವಸ್ಥಾನದಲ್ಲಿ ಕೆಲಸ ಮಾಡೋರು, ಅಡುಗೆ ಮನೇಲಿ ಕೆಲಸ ಮಾಡೋರು, ಕುಕ್ಸ್ ಆಗಿರಬಹುದು. ಸೊ ಇಂಥವರಲ್ಲಿ ವೀರಾಣುಗಳ ಸಮಸ್ಯೆ ಜಾಸ್ತಿ. ಈವನ್ IT ಪಾಪ್ಯುಲೇಷನ್ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿದಾಗ ಬೀಜದ ಸುತ್ತ ಹೀಟ್ ಜಾಸ್ತಿ ಆಗಿ ಚಲನಶಕ್ತಿ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಎಲ್ಲ ಕ್ಷೀಣಿಸಕ್ಕೆ ಶುರುವಾಗುತ್ತೆ. ಸೊ ಅವರು ಮಾಡ್ತಾ ಇರೋ ದಿನದ ಕೆಲಸ, ಸ್ಟ್ರೆಸ್ಸು, ಒಬೇಸಿಟಿ, ಇದೆಲ್ಲವೂ ಸಹ ವೀರಾಣುಗಳ ಮೇಲೆ ಪರಿಣಾಮ ಬೀರಬಹುದು. ಸೊ ಇದೆಲ್ಲ ತೊಂದರೆ ಇದ್ದಾಗ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗುತ್ತೆ. ಸೊ ಯಾವಾಗ 1 ವರ್ಷ ಅವರಿಗೆ ಪ್ರೆಗ್ನೆನ್ಸಿ ನಿಲ್ಲಲ್ಲ, ಒಂದು ತಜ್ಞರಲ್ಲಿ ತೋರಿಸ್ಕೋಬೇಕಾಗುತ್ತೆ. ಓಕೆ ಡಾಕ್ಟರ್ ಪ್ರಿಯಾಂಕಾ, ಈಗ ಸಾಕಷ್ಟು ಸಮಸ್ಯೆಗಳಿದೆ. ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ ಕಾರಣಗಳು ಸಾಕಷ್ಟಿದೆ. ಸೊ ಈ ರೀತಿ ಸಮಸ್ಯೆಗಳು ಬಂದಾಗ ಕೆಲವ್ರಿಗೆ ಮದುವೆ ಆಗಿದ ತಕ್ಷಣ ಮಕ್ಕಳಾಗಬೇಕು ಅಂತ ಟ್ರೈ ಮಾಡ್ತಾರೆ, ಆದ್ರೂ ಮಕ್ಕಳಾಗ್ತಿರಲ್ಲ. ಕೆಲವರು ಅಷ್ಟು ವರ್ಷ ಗ್ಯಾಪ್ ಕೊಟ್ಟು ಟ್ರೈ ಮಾಡ್ತಾರೆ, ಬಟ್ ಸ್ಟಿಲ್ ಮಕ್ಕಳಾಗಿರಲ್ಲ. ಯಾವಾಗ ಡಾಕ್ಟರ್ಸ್ನ ಅಂದ್ರೆ IVF ಸೆಂಟರ್ನ ವಿಸಿಟ್ ಮಾಡಬೇಕು? ವೆನ್ ಇಸ್ ದ ರೈಟ್ ಟೈಮ್ ಅಂತ ಡಾಕ್ಟರ್? ಮುಖ್ಯವಾಗಿ ಇರೋದು ವಯಸ್ಸು ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಮಗೆ ಡಿಸೈಡ್ ಮಾಡೋಕ್ಕೆ ಎಷ್ಟು ಬೇಗ ಪ್ರೆಗ್ನೆನ್ಸಿ ಇರುತ್ತೆ, ಅಥವಾ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ ಹೇಗೆ ಬೇಗ ಸಕ್ಸಸ್ ಆಗುತ್ತೆ. ಸೊ ಏಜ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ವಯಸ್ಸು 30ಗಿಂತ ಕಡಿಮೆ ಇದ್ದರೆ ಬೆಸ್ಟ್ ಚಾನ್ಸ್ ಇರೋದು ಪ್ರೆಗ್ನೆನ್ಸಿ ಆಗೋದಕ್ಕೆ. ನ್ಯಾಚುರಲ್ ರೀತಿ ಇರಲಿ ಅಥವಾ IUI ಅಥವಾ IVF ಅಲ್ಲಿನೂ ನಮಗೆ ಬೆಸ್ಟ್ ರಿಸಲ್ಟ್ ಅದೇ ಟೈಮ್ಗೆ ಸಿಗುತ್ತೆ. ಸೊ ವಯಸ್ಸು 30 ಒಳಗೆ ಇದ್ದರೆ, 1 ವರ್ಷ ಆಗಿದೆ ಮದುವೆ ಆಗಿ, ತುಂಬ ಟ್ರೈ ಮಾಡಿದ್ದೀರಾ, ಯಾವುದೇ ಕಾಂಟ್ರಸೆಪ್ಟಿವ್ ಯೂಸ್ ಮಾಡಲಿಲ್ಲ, ಆದ್ರಿಂದ ಪ್ರೆಗ್ನೆನ್ಸಿ ಆಗ್ತಾ ಇದ್ದೀರಾ, ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಹಾಗಾದರೆ ಡೆಫಿನೆಟ್ಲಿ ಚೆಕಪ್ಗೆ ಬರಲೇಬೇಕು. ಒಂದ್ಸರಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಯಾಕೆ ಆಗ್ತಾ ಇಲ್ಲ, ಏನು ಕಾರಣ ಇರ್ಬೋದು. ಬಟ್ ಇದು ಸೇಮ್ ರೂಲ್ ನಾವು 35ಗಿಂತ ಜಾಸ್ತಿ ವಯಸ್ಸವ್ರಿಗೆ ಹೇಳೋಕ್ಕಾಗಲ್ಲ. 35ಗಿಂತ ಜಾಸ್ತಿ ಇದ್ದರೆ ನಮಗೆ ಟೈಮ್ ಕಡಿಮೆ ಇರುತ್ತೆ. ಆವಾಗ 6 ಮಂತ್ಸ್ ಟ್ರೈ ಮಾಡಿದ ಮೇಲೆ
6 ತಿಂಗಳು ಟ್ರೈ ಮಾಡಿದ್ದೀರಾ, ಎಲ್ಲ ರೀತಿ ಎಲ್ಲ ಟೆಸ್ಟ್ ಬೇಸಿಕ್ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ, ಆದ್ರೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಅವ್ರಿಗೆ ಎಲ್ಲ ಬೇಗ ಕನ್ಸಲ್ಟೇಷನ್ಗೆ ಬರೋಕ್ಕೆ ಅವಶ್ಯಕತೆ ಇರುತ್ತೆ. ಹಾಗೆ ಯಾರ್ಯಾರ್ದು ಋತುಚಕ್ರ ರೆಗ್ಯುಲರ್ ಇರಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಹ ತೊಂದರೆಗಳು ಇದ್ದರೆ, ಅಥವಾ ಇವರು ಡಾಕ್ಟರ್ ಚಿನ್ಮಯ್ ಹೇಳ್ತಾರ ಎಂಡೋಮೆಟ್ರಿಯಾಸಿಸ್ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಬ್ಬೊಬ್ಬರಿಗೆ ಋತುಚಕ್ರ ಇದ್ದಾಗ 3-4 ಡೇಸ್ ಮುಂಚೆ ಅಥವಾ ಪೀರಿಯಡ್ ಟೈಮಲ್ಲೇ ತುಂಬ ನೋವು ಅನಿಸುತ್ತೆ, ಅಂಥ ಎಲ್ಲರಿಗೆ ಸ್ವಲ್ಪ ತೊಂದರೆ ಆಗಬಹುದು. ಸೊ ಅದು ಎಲ್ಲ ವಾರ್ನಿಂಗ್ ಸೈನ್ಸ್ ಇರುತ್ತೆ. ಇಂಥ ಎಲ್ಲ ಇದ್ದರೆ ನಾವು ಬೇಗನೆ ಬರಬೇಕು ಟ್ರೀಟ್ಮೆಂಟ್ಗೆ. ಅಥವಾ ವಯಸ್ಸಿರೋದು ಒಂದು, ಬೇರೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಸಕ್ಕರೆ ಕಾಯಿ ಇರಬಹುದು, BP ಕಾಯಿ ಇರಬಹುದು, ಅಂಥ ಎಲ್ಲ ತೊಂದರೆ ಇದ್ದರೆ ಖಂಡಿತ ಬೇಗ ಬರಬೇಕು ಟ್ರೀಟ್ಮೆಂಟ್ಗೆ. ಓಕೆ ಡಾಕ್ಟರ್, ಈಗ ಸಮಸ್ಯೆಗಳಿದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ನಾವು ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಅವ್ರ ಮೈಂಡಿಗೆ ಬರುತ್ತೆ. ಬಟ್ ಯಾವ ಒಂದು ಸೆಂಟರ್ನ ಚೂಸ್ ಮಾಡೋದು ಅನ್ನೋದು ಕನ್ಫ್ಯೂಸ್ ಆಗ್ತಾರೆ, ಯಾಕಂದರೆ ತುಂಬ IVF ಸೆಂಟರ್ಸ್ ಇದಾವೆ. ಸೊ ಹೌ ಟು ಚೂಸ್ ಅ ರೈಟ್ ಸೆಂಟರ್ ಅಂತ ಈಗ ತುಂಬ ಜನಕ್ಕೆ ಅದು ಡೌಟ್ ಇರುತ್ತೆ. ಎಷ್ಟೊಂದು ಸೆಂಟರ್ಗಳಿದೆ, ಮನೆ ಪಕ್ಕ ಇದೆ, ಇಲ್ಲಿ ನಮಗೆ ಜಾಸ್ತಿ ಡಿಸ್ಕೌಂಟ್ ಬರುತ್ತೆ, ಅಲ್ಲಿ ನಮಗೆ ಬೆಟರ್ ಇದಿದೆ, ಆ ಫ್ರೆಂಡ್ ಅದನ್ನು ಹೇಳಿದ್ರು, ಈ ರೀತಿಯಾಗಿ ಎಲ್ಲರಿಗೂ ಪ್ರಶ್ನೆಗಳು ಕಾಡುತ್ತೆ. ಬಟ್ ಒಂದು ದಂಪತಿಗಳು ಈ ಪರ್ಟಿಕ್ಯುಲರ್ ಸೆಂಟರಿಗೆ ನಾನು ಹೋಗಬೇಕು ಅಂತ ಯಾವ ರೀತಿ ಡಿಸೈಡ್ ಮಾಡಬೇಕು ಅಂದರೆ, ಒಂದು ಅಲ್ಲಿ ತಜ್ಞರಿಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಅಲ್ಲಿದು ಸಕ್ಸಸ್ ರೇಟ್ ಏನಿದೆ, ಅದ್ರ ಜೊತೆಗೆ ಅಲ್ಲಿರೋ ಫೆಸಿಲಿಟೀಸ್ ತುಂಬಾ ಪ್ರಾಮುಖ್ಯವಾದ ಪಾತ್ರ ವಹಿಸುತ್ತೆ. ಅಂದರೆ ಈಗ ಎಷ್ಟೋ ಕಡೆ ಬರೀ ಕನ್ಸಲ್ಟೇಷನ್ ಆಗುತ್ತೆ, ಅಲ್ಲಿ ಬರೀ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ತಾರೆ, ಬೇರೆದು. ಈಗ ನಾವು ದಂಪತಿಗಳು ತೊಂದರೆಗೆ ಅಂತ ಬಂದಾಗ ಅವ್ರಿಗೆ ಹಲವಾರು, ಅಂದರೆ ಹಾಲಿಸ್ಟಿಕ್ ಪ್ರತಿಯೊಂದು ತೊಂದರೆಗಳನ್ನು ನಾವು ನೋಡಬೇಕಾಗುತ್ತೆ. ಥೈರಾಯ್ಡ್ ಸಮಸ್ಯೆ ಇರ್ಬೋದು, ತೂಕದ ಸಮಸ್ಯೆ ಇರ್ಬೋದು, ಅವ್ರಿಗೆ BP ಇರ್ಬೋದು, ಶುಗರ್ ಇರಬಹುದು, ಅಂಥವ್ರಿಗೆ ಫಿಸಿಷಿಯನ್ ಅವಶ್ಯಕತೆ ಇರುತ್ತೆ. ಜೊತೆಗೆ ಗಂಡಸರಲ್ಲಿ ಸಮಸ್ಯೆ ಇದ್ದವ್ರಿಗೆ ಆಂಡ್ರಾಲಜಿಸ್ಟ್ ಅವಶ್ಯಕತೆ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಅವರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಆಗೋದಿಲ್ಲ, ಮತ್ತು ಅವ್ರ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಮತ್ತು ಲ್ಯಾಬು ನಾವು ರೆಗ್ಯುಲರ್ ಆಗಿ ಟೆಸ್ಟ್ಗಳು ಮಾಡೋ ಅವಶ್ಯಕತೆ ಇರುತ್ತೆ, ಆ ಲ್ಯಾಬ್ ಕೂಡ ಅಲ್ಲೇ ಇರಬೇಕು. ಮತ್ತೆ ಒಂದು IVF ಲ್ಯಾಬ್ ಅಂತ ಏನು ಹೇಳ್ತೀವಿ, ಅದು ಕೂಡ ಅದೇ ಸೆಂಟರಲ್ಲಿ ಇರಬೇಕು. ಸೊ ಎಲ್ಲ ಫೆಸಿಲಿಟೀಸು ಒಂದು ಸೆಂಟರಲ್ಲಿ ಎಲ್ಲಿ ಸಿಗುತ್ತೆ ಅಂಥ ಸೆಂಟರ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇತ್ತೀಚೆಗೆ ಈಗ ಕೆಲವು ದಿನಗಳ ಹಿಂದೆ ನಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ರು, ಅವರು IUI ಮಾಡಿಸ್ಕೊಂಡಿದ್ದಾರೆ, 3 ಸತಿ ಹೊರಗಡೆ IUI ಆಗಿದೆ ಅವರಿಗೆ. IUI ಆಗೋದ ಮಹಿಳೆ ಏಜ್ ಬಂದು ಬರೀ 25 ಇಯರ್ಸ್ ಇತ್ತು, ಹಸ್ಬೆಂಡ್ ಏಜ್ ಬಂದು 30 ಇಯರ್ಸು. ಬರೀ ಚಲನಶಕ್ತಿ ಕಮ್ಮಿ ಇದೆ ಅಂತ IUI ಮಾಡಿಸ್ಕೊಂಡಿದ್ದಾರೆ. ಪರೀಕ್ಷೆ ಮಾಡಿ ನೋಡಿದಾಗ ಅಂಡಾಶಯ ಚೆನ್ನಾಗಿದೆ, ಗರ್ಭನಾಳ ಚೆನ್ನಾಗಿದೆ, ಚಲನಶಕ್ತಿ ಬರೀ ಒಂದು 5% ಮಾತ್ರ ಕಮ್ಮಿ ಇತ್ತು. ಆದರೂ ಯಾಕೆ ಆಗ್ತಾ ಇಲ್ಲ ಅಂತ ಡೀಟೇಲ್ ಹಿಸ್ಟ್ರಿ ತೊಗೊಂಡಾಗ ನಮಗೆ ತಿಳಿದು ಬಂದಿದ್ದೇನೆಂದರೆ, ಅವ್ರ ಕನ್ಸಲ್ಟೇಷನ್ ಒಂದು ಕಡೆ ಆಗ್ತಿದ್ರೆ IUI ಸ್ಪರ್ಮ್ ಪ್ರಾಸೆಸಿಂಗ್ ಏನಿತ್ತು ಅದು ಬೇರೆ ಕಡೆ ಸೆಂಟ್ರಲ್ ನಡೀತಿತ್ತು. ಸೊ ಹಸ್ಬೆಂಡ್ ಅದನ್ನು ಪ್ರಿಪೇರ್ ಮಾಡಿಸ್ಕೊಂಡು ಅಲ್ಲಿಂದ ಈ ಕಡೆಗೆ ತೊಗೊಂಡು ಬರೋದ್ರೊಳಗೆ ½ ಆನ್ ಅವರ್ ಟೈಮ್ ಆಗ್ತಿತ್ತು. ಸೊ ಯಾಕೆ ಅದು ತುಂಬ ಇಂಪಾರ್ಟೆಂಟ್, ಎಲ್ಲಿ ಪ್ರಾಸೆಸ್ ಆಗುತ್ತೆ IUIಗೆ ಅದೇ ಸೆಂಟರಲ್ಲಿ IUI ಕೂಡ ನಡಿಬೇಕು. ಯಾಕಂದರೆ ಒಂದು ಸತಿ ನಾವು IUI ಮಾಡುವಾಗ ವೀರಾಣುಗಳನ್ನ ತೆಗೆದು ಒಳ್ಳೆ ವೀರಾಣುನ ಸೆಪ್ರೇಟ್ ಮಾಡಿ ರೆಡಿ ಮಾಡಿದಾಗ ವಿದಿನ್ 15 ಮಿನಿಟ್ಸು ಅದು ವಾಪಸ್ಸು ಗರ್ಭಕೋಶದಲ್ಲಿ ಡೆಪಾಸಿಟ್ ಆಗಬೇಕು. ಅದು ಆಗಲಿಲ್ಲ ಅಂದರೆ ವೀರಾಣುಗಳು ಸತ್ತು ಹೋಗ್ತವೆ, ಅಂದರೆ ಚಲನಶಕ್ತಿ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡುತ್ತೆ. ಸೊ ಪ್ರೆಗ್ನೆನ್ಸಿ ಖಂಡಿತವಾಗ್ಲೂ ಆಗಲ್ಲ. ಸೊ ಅದನ್ನು ಅವ್ರಿಗೆ ತಿಳಿಸಿ ನಾವು ಒಂದು ಪ್ರಾಪರ್ IUI ನಮ್ಮ ಸೆಂಟ್ರಲ್ ಮಾಡಿದಾಗ ಫಸ್ಟ್ IUI ಅವ್ರು ಪ್ರೆಗ್ನೆನ್ಸಿ ಪಡ್ಕೊಂಡ್ರು. ಸೊ ಈ ರೀತಿಯಾಗಿ ಈಗ ಏನು ಕರೆಕ್ಟಾಗಿ ಸೆಂಟರ್ನ ಚೂಸ್ ಮಾಡ್ಕೊಂಡ್ರೆ ಅವ್ರ ರಿಸಲ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾರೆ. ಓಕೆ ಡಾಕ್ಟರ್, ಈಗ ಆಗಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ 28 ವರ್ಷ ಆ ರೀತಿ 30 ವರ್ಷ ಒಳಗಿದ್ದಾಗ IVF ಟ್ರೀಟ್ಮೆಂಟ್ ಆಗಿರಬಹುದು ಅಥವಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅಂದರೂ ಕೂಡ ಪ್ರೋಸೆಸ್ ಸ್ಮೂತ್ ಇರುತ್ತೆ, ಆರಾಮಾಗುತ್ತೆ, ಯಾವುದೇ ರೀತಿ ಡಿಫಿಕಲ್ಟೀಸ್ ಬರಲ್ಲ ಅಂತ. ಸೊ ಇಲ್ಲಿ ಏಜ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಮಹತ್ವ ಹೊಂದುತ್ತೆ ಈ ಒಂದು ಟ್ರೀಟ್ಮೆಂಟ್ ಆಗಿರಬಹುದು ಅಥವಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅಂದರೆ ಅಂತ? ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ದೀರಾ. ಇದು ನಾನು ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೆ ಬಂದಾಗ ನಾನು ಹೇಳ್ತೀನಿ ಏಜ್ ಫ್ಯಾಕ್ಟರ್ ಇದೆ ಅಂತ. ಬಟ್ ಕೆಲವು ಹೇಳ್ತಾರೆ ನನ್ನ ಪಕ್ಕದ ಮನೆ ಅವರು 38 ಇತ್ತು ಆದ್ರೇನು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಬಿಟ್ರು. ನ್ಯೂಸ್ ಪೇಪರಲ್ಲಿ ಕೆಲವು ರಿಪೋರ್ಟ್ಸ್ ಬರುತ್ತೆ, 60 ಇಯರ್ಸ್ ಒಬ್ಬರು ಇದ್ದರು, ಅವ್ರಿಗೆ ಪ್ರೆಗ್ನೆನ್ಸಿ ಆಯಿತು, ಸೊ ನನಗೆ 33, 34 ಯಾಕೆ ಆಗಲ್ಲ ಅಂತ ನಾವು ವೇಟ್ ಮಾಡಿದ್ದೀವಿ. ಬಟ್ ಇದು ಏನಾಗುತ್ತೆ ಅಂದರೆ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಸ್ಲೋ ಆಗಿ ಮೊಟ್ಟೆ ಸಂಖ್ಯೆಗಳು ಕಡಿಮೆ ಆಗೋಗ್ತಾ ಇರುತ್ತೆ. ಸೊ ಪ್ರತಿ ವರ್ಷ ಒಂದು ಸ್ಲೋ ಆಗಿ ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಒಬ್ಬೊಬ್ಬರು ಫ್ಯಾಮ್ಲಿಯಲ್ಲಿ ಹಾಗೆ ಇರುತ್ತೆ, ಇನ್ನೂ ಬೇಗ ಕಡಿಮೆ ಆಗೋಗಿರುತ್ತೆ. ಸೊ ಜೆನೆಟಿಕ್ ಫ್ಯಾಕ್ಟರ್ ಇರೋದ್ರಿಂದ ಅಥವಾ ಈಗ ಆಧುನಿಕ ದಿನಚರ್ಯೆ ಇರಬಹುದು ಅಥವಾ ಕಲುಷಿತ ವಾತಾವರಣ, ಇದರಿಂದ ಎಲ್ಲ ಎಫೆಕ್ಟ್ ಬೀಳ್ದು ಈಗ ಬೇಗನೆ ನಾವು ತುಂಬ ಜನಗೆ ನೋಡ್ತಾ ಇದ್ವಿ, ಆಲ್ಮೋಸ್ಟ್ 30-32 ಅಲ್ಲಿ ಒಬ್ಬೊಬ್ರದ್ದು ಕೌಂಟೇ ಇರಲ್ಲ, ಒಂಚೂರು ಮೊಟ್ಟೆ ಸಂಖ್ಯೆನೇ ಇರಲ್ಲ ಸ್ಕ್ಯಾನಿಂಗ್ ಮಾಡಿದಾಗ. ಸೊ ಆಗಷ್ಟು ಬೇಗ ಬಂದರೆ ನಮಗೆ ಮೊಟ್ಟೆ ಸಂಖ್ಯೆ ಜಾಸ್ತಿ ಸಿಗೋಕ್ಕೆ ಚಾನ್ಸ್ ಇರುತ್ತೆ, ಮತ್ತು ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ವಯಸ್ಸಾಗ್ತಾ ಆಗ್ತಾ ಅದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಭ್ರೂಣದು 9 ತಿಂಗಳ ತನಕ ಬೆಳೆಯೋದು ಶಕ್ತಿ ಅಷ್ಟಿರಲ್ಲ.
ಮಕ್ಕಳದಲ್ಲಿ ಏನಾದರೂ ಅಂಗವಿಕಾರ ಮಂದಬುದ್ಧಿ ಬರೋದು ಚಾನ್ಸಸ್ ಎಲ್ಲ, ಅದಕ್ಕೆ ಆನ್ಯುಪ್ಲಾಯ್ಡಿ ಅಂತ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತೀವಿ, ಆ ಥರ ಪ್ರಾಬ್ಲಮ್ಸ್ ಬರೋದು ರಿಸ್ಕ್ ತುಂಬ ಜಾಸ್ತಿ ಆಗೋಗ್ತಾ ಇರುತ್ತೆ. ಆ್ಯಂಡ್ 35 ಆಗಿದ ಮೇಲೆ ಪ್ರತಿ ವರ್ಷ ಆ ರಿಸ್ಕ್ 5 to 10% ಜಾಸ್ತಿ ಆಗೋಗ್ತಾ ಇರುತ್ತೆ. ಸೊ ನಮಗೆ ಮೊಟ್ಟೆ ಸಂಖ್ಯೆ ಚೆನ್ನಾಗಿ ಸಿಕ್ಕಿದ್ರೇನು ಅದರಲ್ಲಿ ಕ್ವಾಲಿಟಿ ಅಷ್ಟಿರಲ್ಲ. ಸೊ ಏಜ್ ಅನ್ನೋದು ತುಂಬ ಮುಖ್ಯ ವಿಷಯ. ಓಕೆ ಡಾಕ್ಟರ್, ಈಗ ಕೆಲವರು ಮದುವೆ ಆಗಿರ್ತಾರೆ, ಒಂದಷ್ಟು ವರ್ಷ ನಮಗೆ ಮಕ್ಕಳು ಬೇಡ, ನಾವು ಸ್ವಲ್ಪ ಸೆಟಲ್ ಆಗೋಣ, ಈ ರೀತಿ ಯೋಚನೆ ಮಾಡ್ತಾರೆ. ಬಟ್ ಹೇಗೆ ಅದನ್ನ ಡಿಸೈಡ್ ಮಾಡೋದು, ಹೌ ಟು ಡಿಸೈಡ್ ದಟ್ ನಾವಿವಾಗ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಬೇಕು ಅಂದ್ರೂ ಕೂಡ ಅದು ಕೆಲವೊಂದು ಟೆಸ್ಟ್ಗಳಿರುತ್ತೆ, ಮಾಡಬಹುದಾ ಮಾಡಬಾರ್ದಾ ಅನ್ನೋದು ಅಂತ ತಿಳಿದು ಬಂದಿದೆ. ಸೊ ಅದು ಹೇಗೆ ಡಾಕ್ಟರ್, ಯಾವ ರೀತಿ ಟೆಸ್ಟ್ ಇದೆ ಅಂತ ಅದಕ್ಕೆ? ಸೊ ಈಗ ಡಾಕ್ಟರ್ ಪ್ರಿಯಾಂಕಾ ಅವ್ರು ಈಗಷ್ಟೇ ಹೇಳ್ದಂಗೆ ಏಜ್ ಅನ್ನೋದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ವಯಸ್ಸಾದಂಗೆ ಮೊಟ್ಟೆ ಸಂಖ್ಯೆಗಳು ಕ್ಷೀಣಿಸಕ್ಕೆ ಅಥವಾ ಕಮ್ಮಿ ಆಗಕ್ಕೆ ಶುರುವಾಗುತ್ತೆ ಮಹಿಳೆಯರಲ್ಲಿ. ಸೊ ಇದ್ರ ಬಗ್ಗೆ ಅವರು ಗಮನ ಹರಿಸ್ಬೇಕಾಗತ್ತೆ. ಎಷ್ಟೋ ಸತಿ ಅವ್ರಿಗೆ ಈಗ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ, ಈಗಲೇ ಪ್ರೆಗ್ನೆನ್ಸಿ ಮಾಡಿದ್ರೆ ಅದು ಪ್ರಮೋಷನ್ ಮಿಸ್ ಆಗ್ಬೋದು, ನಂಗೆ ಈಗಲೇ ಬೇಡ, ಫೈನಾನ್ಷಿಯಲಿ ರೆಡಿ ಇಲ್ಲ ಅಂತ ಮುಂದಕ್ಕೆ ಹೋಗಬೇಕು ಅಂದರೆ ಮೊದಲು ಬಂದು ತಜ್ಞರಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕು. ಏನು ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಅವರು ಒಂದು ಅವ್ರ ಗರ್ಭಕೋಶದಲ್ಲಿ ತೊಂದರೆ ಇಲ್ವಾ, ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅವ್ರ ಅಂಡಾಶಯಲ್ಲಿ ಮೊಟ್ಟೆ ಬೆಳೆಸೋ ಶಕ್ತಿ ಯಾವ ರೀತಿ ಇದೆ ಮತ್ತು ಮೊಟ್ಟೆ ಸಂಖ್ಯೆ ಎಷ್ಟಿದೆ. ಸೊ ಇದನ್ನ ತಿಳ್ಕೊಳ್ಳೋದಕ್ಕೆ 2 ಟೆಸ್ಟ್ ಮೂಲಕ ಸಾಧ್ಯ ಇರುತ್ತೆ. ಒಂದು ಸ್ಕ್ಯಾನಿಂಗ್ ಮಾಡಿದಾಗ, ನಾವು ಸ್ಕ್ಯಾನಿಂಗ್ ಮಾಡಿದಾಗ ಅಂಡಾಶಯಗಳಲ್ಲಿ ಮೊಟ್ಟೆ ಸಂಖ್ಯೆ ಎಷ್ಟಿದೆ ಅಂತ ಎಣಿಸಿ ನೋಡಬಹುದು. ಅಂದರೆ 2 ಅಂಡಾಶಯಗಳಲ್ಲಿ ಮಿನಿಮಮ್ 5 + 5 ಇದ್ರೆ ದಟ್ ಇಸ್ ಗುಡ್. ಎನಿಥಿಂಗ್ ಮೋರ್ ದೆನ್ ದಟ್ ಇಸ್ ಅಂದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅದನ್ನ ಗುಡ್ ರಿಸರ್ವ್ ಅಂತ ಕರಿತೀವಿ. ಅದನ್ನ ಡಬಲ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, AMH ಅಂತ ಹೇಳಿ, ಆಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಈ ಬ್ಲಡ್ ಟೆಸ್ಟ್ ವ್ಯಾಲ್ಯೂ ಬಂದು ಮೋರ್ ದೆನ್ 1.5 ಇಂದ 3.5 ಇದ್ರೆ ಅದು ನಾರ್ಮಲ್ ವ್ಯಾಲ್ಯೂ. ಯಾರಿಗೆ ಅದಕ್ಕಿಂತ ಕಮ್ಮಿ ಇರುತ್ತೆ ಅಂಥವರು ಬೇಗ ಪ್ರೆಗ್ನೆನ್ಸಿ ಮುಗಿಸ್ಕೊಂಡ್ಬಿಡ್ಬೇಕಾಗತ್ತೆ. ಅಥವಾ ಯಾರಿಗೆ ಜಾಸ್ತಿ ಇರುತ್ತೆ ಅಂಥವ್ರಿಗೆ PCO ಸಮಸ್ಯೆ ಸಹಜವಾಗಿರುತ್ತೆ. ಸೊ ಯಾರಿಗೆ ನಾರ್ಮಲ್ ರೇಂಜಲ್ಲಿ ಇರುತ್ತೆ ಅವರು 1 ವರ್ಷ 2 ವರ್ಷ ಕಾಯೋ ಸಾಧ್ಯತೆ ಇರುತ್ತೆ. ಮೂರನೇದು ಗಮನ ಹರಿಸಬೇಕಾಗಿರೋದು ಯಾರಿಗೆ ಈ ಥರ ಮುಂದೂಡಬೇಕಾಗಿರುತ್ತೆ, ಪ್ರೆಗ್ನೆನ್ಸಿ ಬೇಡ ಅಂತ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಾಮನ್ ಆಗಿ ಈ OC ಪಿಲ್ಸ್ ತೊಗೊಳ್ಳೋದು ತುಂಬ ಅವ್ರಿಗೆಲ್ಲ ಕಡೆ ಫಾರ್ಮಸಿಯಲ್ಲಿ ಈಸಿಯಾಗಿ ಕೂಡ ಸಿಗುತ್ತೆ. ಸೊ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ತಿಳಿದಿರೋದಿಲ್ಲ. ಕಂಟಿನ್ಯೂಸ್ ಆಗಿ 3 ವರ್ಷ 4 ವರ್ಷ 5 ವರ್ಷ ತಗೊಳ್ತಾ ಇರ್ತಾರೆ. ಆದರೆ ಅದು ತುಂಬಾ ಮುಂದಕ್ಕೆ ಅವ್ರಿಗೆ ಸಮಸ್ಯೆ ಉಂಟಾಗಬಹುದು. ಕಾರಣ ಏನಂದರೆ ತುಂಬ ವರ್ಷಗಳು ಈ ಮಾತ್ರೆಗಳು ತಗೊಂಡಾಗ ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಚೆನ್ನಾಗಿದ್ರೂ ಸಹ ಅದನ್ನು ಕಮ್ಮಿ ಮಾಡಿಬಿಡುತ್ತೆ, ಅಂದರೆ ಅದ್ರ ಕೆಲಸನ ಕಮ್ಮಿ ಮಾಡಿಬಿಡುತ್ತೆ. ಸೊ ಅದಿದ್ರೂ ಸಹ ಬೆಳವಣಿಗೆ ಸರಿಗಾಗಲ್ಲ. ಅದು ನಿಲ್ಸಿದ್ಮೇಲೆ ನಾನು ಪ್ರೆಗ್ನೆನ್ಸಿಗೆ ಹೋಗ್ತೀನಿ ಅಂದರೆ ಸರಿಯಾಗಿ ಅವ್ರದ್ದು ಅಂಡಾಶಯಗಳು ರೆಸ್ಪಾಂಡ್ ಮಾಡಲ್ಲ ಟ್ರೀಟ್ಮೆಂಟಿಗೆ. ಓಕೆ. ಸೊ ಇದನ್ನ ಅವರು ತಿಳ್ಕೊಂಡು ಡಾಕ್ಟರಿಂದ ಎಷ್ಟು ವರ್ಷ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಡಿಸೈಡ್ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಬ್ರೇಕ್ ತಗೊಂಡು ಬರೋಣ. ಗರ್ಭಗುಡಿ IVF ಸೆಂಟರ್ನ ವತಿಯಿಂದ ಪ್ರತಿ ತಿಂಗಳು ಕೂಡ ಫ್ರೀ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ತಿಂಗಳು ಕೂಡ ಫ್ರೀ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹಾಗೆ ಪೀಣ್ಯದಲ್ಲಿ ಅದೇ 8ನೇ ತಾರೀಕು ಇದೇ ತಿಂಗಳು, 15ನೇ ತಾರೀಕು ಉಳ್ಳಾಳಲ್ಲಿ, 22ನೇ ತಾರೀಕು MS ಪಾಳ್ಯ ಹಾಗೆ ಜಿಗಣಿಯಲ್ಲಿ ಫ್ರೀ ಕ್ಯಾಂಪ್ಗಳಿದೆ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳು ಏನೇನಿದೆ ಅಂತ ತಿಳ್ಕೊಬಹುದು. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಇಷ್ಟೊಂದು ಸಮಸ್ಯೆಗಳಿರುತ್ತೆ, ಅದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ಗಳಿರುತ್ತೆ ಇನ್ಫರ್ಟಿಲಿಟಿಗೆ. ಸೊ ಇನ್ಫರ್ಟಿಲಿಟಿ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ IUI ಅನ್ನೋ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಸೊ ಅದನ್ನ ಯಾವಾಗ ಇಂಡಿಕೇಟ್ ಮಾಡ್ತೀರಾ ಪೇಷಂಟ್ಸ್ಗೆ ಅಂತ? ಒಂದು ಏನಂದರೆ, ನಾನು ಅವಾಗಿಂದ ಅದೇ ರಿಪೀಟ್ ಮಾಡ್ತಾ ಇದ್ದೀನಿ, ಏಜ್ ಇಸ್ ದ ಮೇನ್ ಫ್ಯಾಕ್ಟರ್. ವಯಸ್ಸು 30ಕ್ಕಿಂತ ಕಡಿಮೆ ಇದ್ದರೆ IUIಗಲ್ಲಿ ಒಳ್ಳೆ ಸಕ್ಸಸ್ ಸಿಗುತ್ತೆ. ಅಪ್ ಟು 35 ಆಲ್ಸೋ ನಮಗೆ ಒಳ್ಳೆ ಸಕ್ಸಸ್ ಸಿಗ್ಬೋದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರೋದು ಗರ್ಭನಾಳ. ಖಂಡಿತವಾಗ್ಲಿ ಗರ್ಭನಾಳ ಟೆಸ್ಟ್ ಮಾಡಿ ನಾವು ನೋಡಲೇಬೇಕು ಗರ್ಭನಾಳ ಓಪನ್ ಇದೆಯಾ ಇಲ್ವಾ ಅಂತ. ಯಾಕೆಂದರೆ ಅದು ಬ್ಲಾಕ್ ಇದ್ದರೆ ಏನಾಗುತ್ತೆ ಅಂದರೆ ಅದು ಗರ್ಭನಾಳದಲ್ಲಿನೇ ಅಂಡಾಣು ವೀರ್ಯಾಣು ಸೇರಿ ಅದು ಭ್ರೂಣ ರೆಡಿ ಆಗೋದು. ಆ ಪ್ರೊಸೆಸ್ ಅದೇ ಜಾಗ ಅಲ್ಲಿ ಆಗೋದು. ಅಲ್ಲಿ ಬ್ಲಾಕೇಜ್ ಇದ್ದರೆ ನಾವು ಎಷ್ಟೇ ಸರಿ IUI ಮಾಡಿದರೆ ಸಕ್ಸಸ್ ಆಗಲ್ಲ. ಸೊ ಗರ್ಭನಾಳ ಓಪನ್ ಇರಬೇಕು. ಮತ್ತು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರೋದು ಸ್ಪರ್ಮ್ ಫ್ಯಾಕ್ಟರ್. ಅಂದರೆ ವೀರ್ಯಾಣು ಪರೀಕ್ಷೆ ಮಾಡಿದಾಗ ತುಂಬ ಕಡಿಮೆ ಕೌಂಟ್ ಇದ್ದರೆ ಅಥವಾ ತುಂಬ ಕೊರತೆ ಇದ್ದರೆ, ಮೊಟಿಲಿಟಿ ಚಾಲನಾ ಶಕ್ತಿ ಎಲ್ಲ ತುಂಬ ಕಡಿಮೆ ಇದ್ದರೆ ಆವಾಗ IUIಯಲ್ಲಿ ಸಕ್ಸಸ್ ಸಿಗಲ್ಲ. ಅಥವಾ ಆಲ್ಮೋಸ್ಟ್ ನಾರ್ಮಲ್ ಸ್ಪರ್ಮ್ಸ್ ನೋಡೋದು ನಾವು ಮೈಕ್ರೋಸ್ಕೋಪ್ ಕೆಳಗೆ ಚೆಕ್ ಮಾಡ್ತೀವಿ. ಇದರಲ್ಲಿ 100 ಸ್ಪರ್ಮ್ಸ್ದಲ್ಲಿ ಎಷ್ಟು ನಾರ್ಮಲ್ ಸ್ಪರ್ಮ್ಸ್ ಅಂತ ಕಾಣಿಸ್ತಾ ಇದೆ. ಪ್ರತಿ ಒಂದು ಸ್ಪರ್ಮ್ದು ಒಂದು ತಲೆ ಇರುತ್ತೆ, ನೆಕ್ ಇರುತ್ತೆ, ಟೇಲ್ ಇರುತ್ತೆ. ಅದು ಪ್ರತಿ ಒಂದು ಸೈಜ್ ಶೇಪ್ ಇರುತ್ತೆ. ಆ ಥರದಿಂದ ವೇರಿಯೇಷನ್ಸ್ ಇದ್ದರೆ ಅದಕ್ಕೆ ನಾವು ಎಬ್ನಾರ್ಮಲ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ. ಸೊ ತುಂಬ ಎಬ್ನಾರ್ಮಲ್ ಸ್ಪರ್ಮ್ಸ್ ಇದ್ರೇನು ನಮಗೆ IUIಯಲ್ಲಿ ಸಕ್ಸಸ್ ಸಿಗಲ್ಲ. ಒಬ್ಬರು ಪೇಷಂಟ್ ಹಾಗೆ ಬಂದಿದ್ರು, ಅವ್ರು ಆಲ್ಮೋಸ್ಟ್ 3 ಸಲ ಮಾಡಿದ್ರು IUI ಹೊರಗಡೆ. ಟ್ಯೂಬ್ ಟೆಸ್ಟ್ ಒಂದು ಸರಿನೂ ಆಗಲಿಲ್ಲ. HSG ಮೂಲಕ ನಾವು ಟ್ಯೂಬ್ ಟೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಲ್ಯಾಪ್ರೋಸ್ಕೋಪಿ ಮೂಲಕ.
ಸೊ ನಾವು ಸರಿ ಯಾಕೆ ಆಗ್ತಾ ಇಲ್ಲ, ಕರೆಕ್ಟಾಗಿ ಎಗ್ ರಿಲೀಸ್ ಆಗ್ತಾ ಇತ್ತು, ಸ್ಪರ್ಮ್ ಫ್ಯಾಕ್ಟರ್ ಅಷ್ಟು ಇರಲಿಲ್ಲ, ಒಂದು ಸ್ವಲ್ಪ ಕೊರತೆ ಇತ್ತು ಅಷ್ಟೇ. ಸೊ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದ್ದೀವಿ. ಲ್ಯಾಪ್ರೋಸ್ಕೋಪಿಯಲ್ಲಿ ನೋಡಿದಾಗ ಅವ್ರದ್ದು ಒಂದು ಕಡೆ ಟ್ಯೂಬ್ ಆಲ್ಮೋಸ್ಟ್ ಪಾರ್ಷಿಯಲ್ ಬ್ಲಾಕ್ ಇತ್ತು, ಇನ್ನೊಂದು ಕಡೆ ಪೂರ್ತಿ ಬ್ಲಾಕ್ ಆಗಿ ಅದು ಹೈಡ್ರೋಸಾಲ್ಪಿಂಗ್ಸ್ ಫಾರ್ಮ್ ಆಗಿತ್ತು. ಹೈಡ್ರೋಸಾಲ್ಪಿಂಗ್ಸ್ ಏನಂದರೆ ಅದು ಟ್ಯೂಬ್ ಬ್ಲಾಕ್ ಆಗಿ ಅದ್ರ ಒಳಗೆ ಕೆಟ್ಟ ನೀರು ತುಂಬಿ ಅದು ಒಂಥರ ಇನ್ಫೆಕ್ಟೆಡ್ ಥರ ಆಗುತ್ತೆ. ಆ ಥರ ಇದ್ದರೆ ಖಂಡಿತ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಇರಲ್ಲ. ಸೊ ಟ್ಯೂಬ್ ಫ್ಯಾಕ್ಟರ್ ತುಂಬ ಸಾರಿ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಯಾವಾಗಲೂ IUIಕ್ಕಿಂತ ಮುಂಚೆ ಟ್ಯೂಬ್ಸ್ ಅಂತೂ ಖಂಡಿತವಾಗ್ಲಿ ಚೆಕ್ ಮಾಡಲೇಬೇಕು. ಆ್ಯಂಡ್ ಸ್ಪರ್ಮ್ ಫ್ಯಾಕ್ಟರ್, ಕೆಲವು ಸಲ ಸ್ಪರ್ಮಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇರುತ್ತೆ, ಬಟ್ ಹಸ್ಬೆಂಡ್ ಏನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಅಥವಾ ತುಂಬ ಹೀಟಲ್ಲಿ ಕೆಲಸ ಮಾಡ್ತಾ ಇದ್ದರೆ DFI ಅಂತ ಒಂದು ಟೆಸ್ಟ್ ಹೇಳ್ತೀವಿ. ಅದು DFI ಅಂದರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್. ಸೊ ಏನಾಗುತ್ತೆ ಅಂದರೆ DNA ಡ್ಯಾಮೇಜ್ ತುಂಬ ಇದ್ರೂ ಆವಾಗ ಸ್ಪರ್ಮ್ ಕೌಂಟ್ ನಾರ್ಮಲ್ ಇದ್ದರೆ ಕೂಡ ನಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಆಗೋದು ಕಡಿಮೆ ಆಗುತ್ತೆ. ಸೊ 2-3 ಟೈಮ್ಸ್ IUIಯಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಟ್ಯೂಬ್ಸ್ ಓಪನ್ ಇದ್ದರೆ ನೆಕ್ಸ್ಟ್ ನಾವು ಸ್ಪರ್ಮ್ದು ಕ್ವಾಲಿಟಿ ನೋಡಬೇಕು. ಸೊ ಇದೆಲ್ಲ ಕರೆಕ್ಟಾಗಿ ಓಪನ್ ಇದ್ದರೆ ನೆಕ್ಸ್ಟ್ ನಾವು ಸ್ಪರ್ಮ್ದು ಕ್ವಾಲಿಟಿ ನೋಡಬೇಕು. ಸೊ ಇದೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮಾಡಿದರೆ IUIಯಲ್ಲಿ ಖಂಡಿತವಾಗ್ಲಿ ಸಕ್ಸಸ್ ಸಿಗ್ಬೋದು. ಓಕೆ ಡಾಕ್ಟರ್ ಚಿನ್ಮಯ, ಈಗ ಡಾಕ್ಟರ್ ಪ್ರಿಯಾಂಕಾ ಅವ್ರು ಹೇಳ್ತಾ ಇದ್ರು ಆವಾಗಲೇ 3-4 ಸತಿ IUI ಟ್ರೀಟ್ಮೆಂಟ್ ಟ್ರೈ ಮಾಡಿದ್ರು ಕೂಡ ಫೇಲ್ ಆಗುತ್ತೆ ಅಂತ. ಸೊ ಎಷ್ಟು ಸಾರಿ ಟ್ರೈ ಮಾಡಬಹುದು ಅನ್ನೋದಕ್ಕೆ ಅದಕ್ಕೂ ಕೂಡ ಅದರದ್ದೇ ಆದ ಲಿಮಿಟ್ಸ್ ಇದೆಯಾ ಅಂತ? ಖಂಡಿತ. ಈಗ ನಾವು ಎಷ್ಟೋ ಜನ ನೋಡ್ತೀವಿ 3 ಸತಿ IUI ಆಗಿರುತ್ತೆ, ಕೆಲವ್ರಿಗೆ ಇವನ್ 10 ಸತಿ IUI, ಅದರಲ್ಲೇ ತುಂಬ ಟೈಮ್ ವೇಸ್ಟ್ ಆಗಿಬಿಟ್ಟಿರುತ್ತೆ ಅವ್ರದ್ದು. ಒಂದು ದಂಪತಿಗಳು ಆಲ್ಮೋಸ್ಟ್ 8 ಟೈಮ್ಸ್ IUI ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಮದುವೆ ಆಗಿ ಒಂದು 5 ಇಯರ್ಸ್ ಆಗಿದೆ. 8 ಟೈಮ್ಸ್ IUI, ವೈಫಿಗೆ 30 ಇಯರ್ಸು, ಹಸ್ಬೆಂಡಿಗೆ 35 ಇಯರ್ಸ್ ಆಗಿದೆ. ನಾವು ಚೆಕ್ ಮಾಡಿ ನೋಡಿದಾಗ ಏನಕ್ಕೆ 8 ಟೈಮ್ಸ್ IUI ಫೇಲ್ ಆಗಿದೆ ಅಂದರೆ ಒಳಗಡೆ ಗರ್ಭನಾಳಗಳು ಓಪನ್ ಇದ್ರೂ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅದ್ರದ್ದು ಒಂದು. ಎರಡನೇದು ಅವ್ರಿಗೆ ಕೆಲವು ಸಣ್ಣ ಫೈಬ್ರಾಯ್ಡ್ಸ್ ಇತ್ತು, ಈ ಫೈಬ್ರಾಯ್ಡ್ ಗೆಡ್ಡೆಗಳಂತ ಏನು ಹೇಳ್ತೀವಿ. ಸೊ ಆ ಫೈಬ್ರಾಯ್ಡ್ ಗೆಡ್ಡೆ ಗರ್ಭಕೋಶದ ಒಳಭಾಗದಲ್ಲಿ ಒಳಗಡೆ ಬೆಳ್ಕೊತಾ ಇದ್ರೆ ಅಂಥವ್ರಿಗೆ ಭ್ರೂಣ ಅಂಟ್ಕೊಳ್ಳೋ ಶಕ್ತಿ ಕಮ್ಮಿ ಇರುತ್ತೆ. ಸೊ ಅದನ್ನು ತೆಗಿಬೇಕಾಗ್ತಿತ್ತು. ನಂತರ ಅವ್ರದ್ದು ಚಲನ ಶಕ್ತಿ ಕೂಡ 10%ಗಿಂತ ಕಮ್ಮಿ ಇತ್ತು. ಸೊ ಇಂಥವರಲ್ಲಿ ನಾವು ಫೈಬ್ರಾಯ್ಡ್ ರಿಮೂವ್ ಮಾಡಿ ಅವ್ರ ಚಲನ ಶಕ್ತಿ ಮಿನಿಮಮ್ 20% ಮೇಲೆ IUI ವರ್ಕ್ ಆಗುತ್ತೆ. ಅದಕ್ಕಿಂತನೂ ಕಮ್ಮಿ ಇದ್ದಾಗ IUI ಅವ್ರಿಗೆ ಹೆಲ್ಪ್ ಆಗೋದಿಲ್ಲ. ಅಂಥವ್ರಿಗೆ ನಾವು IVF ಸಜೆಸ್ಟ್ ಮಾಡ್ತೀವಿ. ಸೊ ಅವ್ರಿಗೆ IVF ಮಾಡಿದಾಗ ಪ್ರೆಗ್ನೆನ್ಸಿನ ಪಡ್ಕೊಂಡ್ರು. ಸೊ ಈ ರೀತಿಯಾಗಿ ಏನು ಸಮಸ್ಯೆ ಇದೆ ಅಂತ ಒಂದು ನೋಡ್ಕೊಳ್ತೀವಿ. ಮೂರನೇದು ಎಷ್ಟು ಸತಿ ಟ್ರೈ ಮಾಡಬಹುದು. ಮ್ಯಾಕ್ಸಿಮಮ್ IUIಯಲ್ಲಿ ಅಂದರೆ ಒಂದು ಸತಿ IUI ಮಾಡಿದ್ರೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ 18ರಿಂದ 20% ಇರುತ್ತೆ. ಸೊ ಹಾಗಾಗಿ ನಾವು ಒಂದು ದಂಪತಿಗಳಿಗೆ ಮ್ಯಾಕ್ಸಿಮಮ್ 3 to 4 ಟೈಮ್ಸ್ ಹೇಳ್ತೀವಿ. ಸೊ ಈ 18 to 20% ಫಸ್ಟ್ 4 IUIಸಲ್ಲಿ, 5th IUI 6th IUIಸಲ್ಲಿ ಸಕ್ಸಸ್ ರೇಟ್ ಇಸ್ ಲೆಸ್ ದೆನ್ 10% ಅಥವಾ 10%ಗೂ ಕಮ್ಮಿ. ಸೊ ಹಾಗಾಗಿ 3 ಸತಿ 4 ಸತಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಅದು ಬೇರೆನೇ ಸಮಸ್ಯೆ ಇರುತ್ತೆ. ಅಂಥವ್ರಿಗೆ IVF ಅವಶ್ಯಕತೆ ಬರುತ್ತೆ. ಸೊ ಅದನ್ನು ಅವ್ರು ನೋಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ IVF ಅವಶ್ಯಕತೆ IUI ರಿಪೀಟೆಡ್ ಆಗಿ ಫೇಲ್ ಆದಾಗಿರುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಒಂದು ಸ್ಟೇಜಲ್ಲಿ IVF ರಿಕ್ವೈರ್ ಆಗಬಹುದು? IUI ಟ್ರೈ ಮಾಡದೆ ಕೂಡ IVF ಟ್ರೀಟ್ಮೆಂಟ್ ಮಾಡ್ತೀರಾ? ಸೊ ವೆನ್ ಈಸ್ ದಾಟ್ ಅಂತ? ಸೊ ಒಂದು ಏನಿರೋದು ಆಲ್ಮೋಸ್ಟ್ ನೀವು ಕೇಳ್ತಿದ್ದೀರಾ 3 ಟೈಮ್ಸ್ 4 ಟೈಮ್ಸ್ IUI ಆಗಿದೆ, ಎಲ್ಲ ನಾರ್ಮಲ್ ಇದೆ, ಆದ್ರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ದಟ್ ಈಸ್ ಅ ಡೆಫಿನೆಟ್ ಇಂಡಿಕೇಶನ್ ಫಾರ್ IVF. ಮತ್ತು ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇದ್ದರೆ, ಇಫ್ ಹಸ್ಬೆಂಡ್ ಸ್ಪರ್ಮ್ ಕೌಂಟ್ ಆಲ್ಮೋಸ್ಟ್ 3 ಮಿಲಿಯನ್ 4 ಮಿಲಿಯನ್ ಇದ್ದರೆ, ತುಂಬ ಮೋಟಿಲಿಟಿ ಅಥವಾ ಚಾಲನ ಶಕ್ತಿ ತುಂಬ ಕಡಿಮೆ ಇದ್ದರೆ, ಅಥವಾ ಎಬ್ನಾರ್ಮಲ್ ಸ್ಪರ್ಮ್ಸ್ ಜಾಸ್ತಿ ಇದ್ದರೆ ಆ ಥರ ಪೇಷಂಟ್ಸ್ಗೆ IVFಲ್ಲಿ ಒಳ್ಳೆ ಸಕ್ಸಸ್ ಸಿಗೋಕ್ಕೆ ಚಾನ್ಸ್ ಇರುತ್ತೆ. ಮತ್ತು ಏಜ್ ಫ್ಯಾಕ್ಟರ್, ಇಫ್ 35 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ 1 or 2 IUIಯಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ IUI ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಎಗ್ ಕೌಂಟ್ ಕಡಿಮೆ ಆಗುತ್ತೆ. ಸೊ ಅದರಲ್ಲಿ IVFಲ್ಲಿ ಅಗೇನ್ ಒಳ್ಳೆ ಸಕ್ಸಸ್ ಸಿಗುತ್ತೆ. ಆ್ಯಂಡ್ 4th ಫ್ಯಾಕ್ಟರ್, ಇಫ್ ಟ್ಯೂಬ್ಸ್ ಆರ್ ಬ್ಲಾಕ್ಡ್, ಟ್ಯೂಬ್ಸ್ ಬ್ಲಾಕ್ ಇದ್ದರೆ ಆವಾಗ ನ್ಯಾಚುರಲ್ ಅಥವಾ IUIಯಲ್ಲಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯ ಇರಲ್ಲ. ಸೊ IVFಲ್ಲಿ ಆವಾಗ ಒಳ್ಳೆ ಸಕ್ಸಸ್. ಡಾಕ್ಟರ್, ಈಗಾಗಲೇ IVF ಬಗ್ಗೆ ಮಾತಾಡ್ತಾ ಇದ್ವಿ, IVF ಯಾವಾಗ ರಿಕ್ವೈರ್ ಆಗುತ್ತೆ ಅಂತ. ಸೊ ಫೈನಲ್ ಸ್ಟೆಪ್ IVF ಆದರೆ 100% ರಿಸಲ್ಟ್ ಇದೆಯಾ? ಇಫ್ ಇಟ್ ಆಲ್ IVF ಕೂಡ ಫೇಲ್ ಆಯಿತು ಅಂದರೆ ಮುಂದೆ ಏನು ಅಂತ? ತುಂಬ ಜನ ಕೇಳ್ತಾರೆ ಇದನ್ನು, IVF ನಮ್ಗೆ 100% ಸಕ್ಸಸ್ ರೇಟ್ ಸಿಕ್ಬಿಡುತ್ತಾ ಅಂತ. ಬಟ್ IVFಲ್ಲಿ ಸಕ್ಸಸ್ ರೇಟ್ ಇರೋದು ಬರೀ 60% ಇರುತ್ತೆ. ಆದರೆ ಫಸ್ಟ್ IVFಲ್ಲಿ 60% ಅಕಸ್ಮಾತ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದ್ರೂ ಬೇರೆ ಕಾರಣಗಳೇನು, ನೆಕ್ಸ್ಟ್ ಲೆವೆಲ್ ಟೆಸ್ಟಿಂಗ್ನ ಮಾಡಿಕೊಂಡು ನಾವು ನೋಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಲೆವೆಲಿಗೆ ಪದೇ IVF ಫೇಲ್ ಆಗಿರೋರನ್ನ ನೋಡಿರ್ತೀವಿ. ಹಲವಾರು ಕಾರಣ ಇರುತ್ತೆ. ಕೆಲವು ಸತಿ ಗರ್ಭಕೋಶದ ಒಳಗಡೆ ಪರದೆ ಸಣ್ಣದ ಇರುತ್ತೆ, ಹಂಗಾಗಿ ಭ್ರೂಣ ಹಾಕ್ತಾ ಇರೋದು ಕಚ್ಕೊಳ್ತಾ ಇರೋದಿಲ್ಲ. ಅಂಥವ್ರಿಗೆ ನಾವು PRP ಅಥವಾ ರಿಜುನೇಷನ್ ಅಂತ
ಹೇಳ್ತೀವಿ, ಅದನ್ನು ಹಾಕಿ ಬೆಳೆಸಿ ನಂತರ ಟ್ರಾನ್ಸ್ಫರ್ ಮಾಡಿದಾಗ ಪ್ರೆಗ್ನೆನ್ಸಿ ಪಡ್ಕೊಳ್ತಾರೆ. ಈಗ ಕೆಲವು ದಂಪತಿಗಳಿಗೆ IVF 3 ಸತಿ ಫೇಲ್ ಆಗಿತ್ತು, ಅವ್ರಿಗೆಲ್ಲ ಚೆನ್ನಾಗಿತ್ತು, ಭ್ರೂಣನೂ ಚೆನ್ನಾಗಿ ಬರ್ತಾ ಇದೆ, ಗರ್ಭಕೋಶ ಚೆನ್ನಾಗಿದೆ, ಆದರೂ ಕಚ್ಕೊಳ್ತಾ ಇಲ್ಲ, ಕಾರಣ ಏನು ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಅವರಲ್ಲಿ ಒಂದು ವಂಶಾವಳಿ ಪ್ರಾಬ್ಲಮ್ಗಳು ಕಂಡು ಬಂತು. ಸೊ ಅಂಥವ್ರಿಗೆ ನಾವೇನು ಮಾಡಿದ್ವಿ, PGTA ಅಂತ ಹೇಳಿದ್ವಿ. ಅಂದರೆ ಬರೋ ಭ್ರೂಣಗಳಿಗೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ. ಅಂದರೆ ಆ ಭ್ರೂಣ ಹೆಲ್ದಿ ಆಗಿದೆಯಾ, ವಂಶಾವಳಿ ತೊಂದರೆಗಳ ಭ್ರೂಣದಲ್ಲಿ ಇಲ್ವಾ ಅಂತ ನೋಡಿ ಅದರಲ್ಲಿ ಬೆಸ್ಟ್ ಭ್ರೂಣನ ಚೂಸ್ ಮಾಡಿ ನಾವು ಹಾಕಿದ್ವಿ. ಆವಾಗ ಅವ್ರಿಗೊಂದು 10 ಭ್ರೂಣಗಳು ಬಂದಿತ್ತು. ಅದರಲ್ಲಿ ಅವರಿಗೆ ನಾರ್ಮಲ್ ಭ್ರೂಣ ಕೇವಲ 2 ನಾರ್ಮಲ್ ಇತ್ತು, ಇನ್ನು 8 ಅಬ್ನಾರ್ಮಲ್ ಇತ್ತು. ಸೊ ಹಾಗಾಗಿ ಆ 2 ನಾರ್ಮಲ್ ಭ್ರೂಣನ ನಮಗೆ ಚೂಸ್ ಮಾಡ್ಲಿಕ್ಕಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಪ್ರೆಗ್ನೆನ್ಸಿ ಪಡ್ಕೊಂಡ್ರು. ಸೊ ಈ ರೀತಿಯಾಗಿ ಕಾರಣಗಳಿರುತ್ತೆ. ಕೆಲವು ಸತಿ DFI ಜಾಸ್ತಿ ಇರುತ್ತೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ವೀರಾಣುಗಳನ್ನ ಡೈರೆಕ್ಟಾಗಿ ಬೀಜದಿಂದ ತಗೊಳ್ತೀವಿ, ಟೆಸಾ ಅಂತ ಹೇಳ್ತೀವಿ. ಅಂಥ ವೀರಾಣುಗಳ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದರಿಂದ ಬರೋ ಭ್ರೂಣ ಶಕ್ತಿ ಚೆನ್ನಾಗಿದ್ದು ಕಚ್ಕೊಳ್ಳೋ ಸಾಧ್ಯತೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಹಲವಾರು ಕಾರಣಗಳು. ಸೊ ಯಾರಿಗೆ ಫೇಲ್ ಆಗುತ್ತೆ ಅಂಥವ್ರಿಗೆ ಏನು ಕಾರಣ ಅಂತ ನೆಕ್ಸ್ಟ್ ಲೆವೆಲ್ ಟೆಸ್ಟಿಂಗು ಎರಾ ಅಂತ ಮಾಡ್ಕೊಳ್ತೀವಿ. ಅಂದರೆ ಯಾವ ಟೈಮಿಗೆ ನಾವು ಗರ್ಭಕೋಶಕ್ಕೆ ಭ್ರೂಣನ ಹಾಕಿದ್ರೆ ಆ ಗರ್ಭಕೋಶ ಭ್ರೂಣನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಶಕ್ತಿ ಚೆನ್ನಾಗಿದೆ ಅಂತ ನೋಡಿಕೊಂಡು, ಸೊ ಈ ಥರ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ಡ್ ಟೆಸ್ಟ್ಗಳನ್ನ ಮಾಡಿಕೊಂಡು ಯಾಕೆ ಫೇಲ್ ಆಗ್ತಿದೆ ಅಂತ ಅನಲೈಸ್ ಮಾಡಿ ಅವ್ರಿಗೆ ತೂಕ ಕಮ್ಮಿ ಮಾಡಿಸ್ಕೊಂಡು, ಮತ್ತು ಅವರಿಗೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಕರೆಕ್ಟ್ ಮಾಡಿ, ಶುಗರ್ ಸಮಸ್ಯೆ ಕರೆಕ್ಟ್ ಮಾಡಿ ನಂತರ ಟ್ರಾನ್ಸ್ಫರ್ ಮಾಡಿದಾಗ ಮೋಸ್ಟ್ ಆಫ್ ದೆಮ್ 90% ಕೂಡ ಪ್ರೆಗ್ನೆನ್ಸಿನ ಪಡ್ಕೊಳ್ತಾರೆ. ಸೊ ಒಂದಿಲ್ಲದ್ರೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಪಡ್ಕೊಳ್ತಾರೆ. ಓಕೆ ಡಾಕ್ಟರ್, ಈಗ ಪ್ರತಿ ತಿಂಗಳು ಕೂಡ ಗರ್ಭಗುಡಿ IVF ಸೆಂಟರ್ ಇಂದ ಫ್ರೀ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತೀರಾ. ಸೊ ಈ ತಿಂಗಳು ಕೂಡ 8ನೇ ತಾರೀಕು ಬಿಡದಿ ಹಾಗೆ ಪೀಣ್ಯ, 15ನೇ ತಾರೀಕು ಉಳ್ಳಾಳಲ್ಲಿ, 22ನೇ ತಾರೀಕು MS ಪಾಳ್ಯ ಹಾಗೆ ಜಿಗಣಿಯಲ್ಲಿ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡಿದ್ದೀರಾ. ಕ್ಯಾಂಪಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಸಿಗುತ್ತೆ ಅಲ್ಲಿ ಅಂತ? ಒಂದು ಏನಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೆಂಗಳೂರು ತುಂಬ ದೂರ, ನಾವು ಅಲ್ಲಿ ಹೋದರೆ ನಮ್ಮದು 1 ತಿಂಗಳದ್ದು ಸಂಬಳನೇ ಖರ್ಚಾಗಿಬಿಡತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಬರೋದೇ ಇಲ್ಲ ಚೆಕಪ್ಗೆ. ಸೊ ಅಲ್ಲಿ ಬಂದು ಅದ್ರ ಕ್ಯಾಂಪ್ದು ಉಪಯೋಗ ಪಡಿಸ್ಬೇಕು. ಹೆಂಗಂದರೆ ನೀವು ಎಲ್ಲ ಹಳೆ ರಿಪೋರ್ಟ್ಸ್ ಎಲ್ಲ ತಗೊಂಡು ಬಂದರೆ ಒಂದು ಒಳ್ಳೆ ಒಪಿನಿಯನ್ ಸಿಗ್ಬೋದು. ಯಾಕೆಂದರೆ ಡಾಕ್ಟರ್ಸ್ ನಾವೇ ಎಲ್ಲ ಅಲ್ಲಿ ಕ್ಯಾಂಪ್ಗೆ ಹೋಗ್ತೀವಿ, ನಮ್ಮ ಜೊತೆ ಫುಲ್ ಟೀಮ್ ಇರುತ್ತೆ. ಸೊ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡ್ಬೋದು ಮತ್ತು ಬೇಸಿಕ್ ಸೆಮೆನ್ ಅನಾಲಿಸಿಸ್ ಮಾಡ್ಕೊಂಡು ನಾವು ಅಲ್ಲೇ ಡೈರೆಕ್ಟ್ ಒಪಿನಿಯನ್ ಕೊಡ್ಬೋದು. ಆ್ಯಂಡ್ ಕೆಲವು ಫೆಸಿಲಿಟೀಸ್ನ ಸ್ಪೆಷಲ್ ಪ್ಯಾಕೇಜಸ್ ಕೂಡ ಸಿಗುತ್ತೆ ಅಂಥ ಜನಗೆ. ಸೊ ಖಂಡಿತವಾಗ್ಲಿ ಅಲ್ಲಿ ಬಂದು ನಿಮ್ಮ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿ ಒಳ್ಳೆ ಅಡ್ವೈಸ್ ತಗೊಳಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, IVF ವಿಚಾರವಾಗಿ, ಇನ್ಫರ್ಟಿಲಿಟಿ ಸಮಸ್ಯೆ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, IVF ಸಮಸ್ಯೆ ಇದ್ದಾಗ ಏನು ಮಾಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದನ್ನ ಡಾಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಜೊತೆಗೆ ಗರ್ಭಗುಡಿ IVF ಸೆಂಟರ್ನ ವತಿಯಿಂದ ಪ್ರತಿ ತಿಂಗಳು ಕೂಡ ಫ್ರೀ ಕ್ಯಾಂಪ್ ಇರುತ್ತೆ. ಅದೇ ರೀತಿ ಈ ತಿಂಗಳು ಕೂಡ ಫ್ರೀ ಕ್ಯಾಂಪ್ಸ್ ಇದಾವೆ. ಎಲ್ಲೆಲ್ಲಿ ಕ್ಯಾಂಪ್ಸ್ ಇದೆ ಅನ್ನೋದನ್ನ ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. 8ನೇ ತಾರೀಕು ಬಿಡದಿ ಹಾಗೆ ಪೀಣ್ಯದಲ್ಲಿ, 15ನೇ ತಾರೀಕು ಉಳ್ಳಾಳದಲ್ಲಿ, 22ನೇ ತಾರೀಕು MS ಪಾಳ್ಯ ಹಾಗೆ ಜಿಗಣಿಯಲ್ಲಿ, ಬೆಂಗಳೂರಿನಲ್ಲೇ ಫ್ರೀ ಕ್ಯಾಂಪ್ಗಳನ್ನು ಗರ್ಭಗುಡಿ IVF ಸೆಂಟರ್ನ ವತಿಯಿಂದ ಕಂಡಕ್ಟ್ ಮಾಡ್ತಿದ್ದಾರೆ. ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಏನಿರಬಹುದು ತೊಂದರೆ ಅನ್ನೋದನ್ನ ಒಪಿನಿಯನ್ ಅನ್ನ ಡಾಕ್ಟರ್ಸ್ ಗಳಿಂದನೇ ತಿಳ್ಕೋಬಹುದು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.